ಹಲೋ, ಹಾಯ್, ಹಲೋ, ನಮಸ್ಕಾರ. ನಾನು ಲತಾ, ಐಂಗಾರ್ ಫುಡ್ಸ್ ಚಾನೆಲ್ಗಾಗಿ ಇವತ್ತು ಸಿಂಪಲ್ ಆಗಿ ಮನೇಲೆ ಸಜ್ಜಿಗೆ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡೋಣ ಹೋಗಿ ಹೇಗ್ ಮಾಡೋದು ಅಂತ. ಬನ್ನಿ ಎಲ್ರು ನಮ್ಮ ಅಡಿಗೆ ಮನೆಗೆ ಹೋಗಿ ಸಜ್ಜಿಗೆ ಮಾಡೋದು ನೋಡೋಣಂತೆ. ಲತಾ ಅವರೇ, ಇವತ್ತು ಸಜ್ಜಿಗೆ ಮಾಡ್ತಾ ಇದ್ದೀರಾ, ಅದಕ್ಕೆ ಏನೇನ್ ಬೇಕು? ಹೇಳ್ತೀನಿ. ಪರಿಕರಗಳು, ಇಂಗ್ರೀಡಿಯೆಂಟ್ಸ್ ನೋಡಿ, ನಾನು 2 ಕಪ್ ರವೆ ತಗೊಂಡಿದ್ದೀನಿ. ಈ ರವೆ ತಗೊಂಡಿದ್ದೀನಲ್ಲ, ದಿಸ್ ಇಸ್ ನಾರ್ಮಲ್. ನಾವೇನು ಉಪ್ಪಿಟ್ಟು ರವೆ ಮಾಡ್ತೀವಲ್ಲ, ರೆಗ್ಯುಲರ್ ರವೆ ಅಂದ್ರೆ ನಾವೇನಿಲ್ಲಿ ಉಪ್ಪಿಟ್ಟು ರವೆ ಅಂತಾನೆ ಕರಿತೀವಿ ಅಥವಾ ಬಾಂಬೆ ರವೆ ಅಂತ ಕರೀತಾರೆ. ಅದು 2 ಕಪ್ ತಗೊಂಡಿದ್ದೀನಿ. ಮತ್ತೆ ಅದಕ್ಕೆ ಸಮವಾದ ಅಷ್ಟು ನಾವು ಸಕ್ಕರೆ ತಗೊಂಡಿದ್ದೀನಿ. ಕೆಲವೊಬ್ಬರಿಗೆ ಸಿಹಿ ಜಾಸ್ತಿ ಇಷ್ಟ ಆಗಲ್ಲ, ಆವಾಗ ನಾವ್ ಇದು 2 ಕಪ್ ತಗೊಂಡ್ರೆ ಇದು 1.5 ಕಪ್ಪೋ 1.25 ಕಪ್ಪೋ ತಗೋಬಹುದು. ನಮಗ್ ಸ್ವಲ್ಪ ಸಿಹಿ ಪ್ರಿಯರು ನಾವು, ನಮಗೆಲ್ಲ ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳಿ ನಾ 2 ಸಮ ತಗೊಂಡಿದ್ದೀನಿ. ಮತ್ತೆ ಇದಕ್ಕೆ ಪರಿಮಾರಕ್ಕೆ ಗೋಡಂಬಿ, ದ್ರಾಕ್ಷಿ ತಗೊಂಡಿದ್ದೀನಿ. 1 ಕಪ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಮತ್ತೆ ಒಂದ್ ಸ್ವಲ್ಪ ಏಲಕ್ಕಿ, ಮತ್ತೆ ಕೇಸರಿ ತಗೊಂಡಿದ್ದೀನಿ. ಮತ್ತೆ 2 ಬಾಳೆಹಣ್ಣು ತಗೊಂಡಿದ್ದೀನಿ. ಇದಿಷ್ಟು ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಅದು ನಂದಿನಿ ತುಪ್ಪ ಅಲ್ವಾ? ಅದು ಹೌದು, ನಂದಿನಿ ತುಪ್ಪನೇ. ಮತ್ತೆ ಇದು ಬಾಳೆಹಣ್ಣು ಕೂಡ ಚೆನ್ನಾಗಿ ಚುಕ್ಕಿ ಬಂದಿರುವಂತ ಪಚ್ಚ ಬಾಳೆಹಣ್ಣು ತಗೊಂಡಿದ್ದೀನಿ. ಸೊ ದಟ್ ದ ಸ್ವೀಟ್ನೆಸ್ ಆಫ್ ದಟ್ ವಿಲ್ ಬಿ ಆಡೆಡ್ ಟು ದಿಸ್. ಎನ್ಹಾನ್ಸ್ ಆಗುತ್ತೆ ಸ್ವೀಟ್ನೆಸ್, ಅದಕ್ಕೋಸ್ಕರ. ಮತ್ತೆ ಒಂದ್ ಸ್ವಲ್ಪ ನೀರ್ ಇಟ್ಕೊಂಡಿದ್ದೀನಿ. ಅದು ಹಾಕಬೇಕಾದ್ರೆ ನಾನು ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರ್ ಹಾಕ್ಬೇಕು ಅಂತ ಹೇಳ್ತೀನಿ. ನೋಡಿ, ನೀರ್ ಕುದೀತಾ ಬಂದಿದೆ, ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ. ಇದಕ್ಕೆ ಸುಮ್ನೆ 1 ಸ್ಪೂನ್ ಅಷ್ಟು ಮಾತ್ರ ತುಪ್ಪ ಹಾಕೋತಾ ಇದ್ದೀನಿ ನಾನು. ತುಪ್ಪ ಹಾಕಿದ್ಮೇಲೆ ಇದಕ್ಕೆ ಬಾಳೆಹಣ್ಣು ಮಿಕ್ಸ್ ಮಾಡ್ಬಿಡ್ತೀನಿ. ಸೊ ಈ ಬಾಳೆಹಣ್ಣು ನೀರಲ್ಲಿ ಕುದ್ದು ಚೆನ್ನಾಗಿ ಬೆಂದು ಹೋಗುತ್ತೆ. ಒಂದ್ ಸಣ್ಣ ತಟ್ಟೆ ತಗೊಂಡು ತಟ್ಟೆ ಮುಚ್ಚಿಟ್ಬಿಡ್ತೀನಿ. ಇನ್ ದ ಮೀನ್ ಟೈಮ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಸ್ವಲ್ಪ ಸಣ್ಣ ಮಾಡಿರ್ತೀನಿ ಗ್ಯಾಸು. ಇನ್ ದ ಮೀನ್ ಟೈಮ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಬಹಳ ಜನ ಏನ್ ಹೇಳ್ತಾರೆ ಅಂದ್ರೆ, ಈ ಸಜ್ಜಿಗೆ ಮಾಡ್ಬೇಕಾದ್ರೆ ಗಂಟು ಬಂದ್ಬಿಡುತ್ತೆ. ಆ ಗಂಟು ಬರ್ದೇ ಇರೋಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾ ಒಂದ್ ಸುಲಭವಾದ ಉಪಾಯ ಹೇಳ್ತೀನಿ ನೋಡಿ. ಏನಂದ್ರೆ, ಒಂದ್ ಪಾತ್ರೆ ತಗೊಳ್ಳೋಣ. ಈ ಪಾತ್ರೆ ತಗೊಂಡು ಈ ರವೆ ಮತ್ತೆ ಸಕ್ಕರೆ ಮಿಶ್ರಣ ಏನಿದೆಯಲ್ಲ, 2 ಮಿಕ್ಸ್ ಮಾಡ್ಬಿಡ್ತೀನಿ. ನೋಡಿ, 2 ಕಪ್ ರವೆ ತಗೊಂಡಿದ್ದೀನಿ. ರವೆ ಅದ್ರ ಜೊತೆಗೆ ಈ ಸಕ್ಕರೆಯನ್ನು ಮಿಕ್ಸ್ ಮಾಡ್ಬಿಡ್ತಾ ಇದ್ದೀನಿ. ಎರಡು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಇದು ಸಕ್ಕರೆ ರವೆ 2 ಮಿಕ್ಸ್ ಆಗ್ಬಿಟ್ರೆ, ನಾವು ನೀರ್ ಕುದ್ದಾದ್ಮೇಲೆ ಅದಕ್ಕೆ ಹಾಕ್ತಿವಲ್ಲ, ಅದು ಸರಿ ಪ್ರಮಾಣದಲ್ಲಿ 2 ಒಟ್ಟಿಗೆ ಕುಕ್ ಆಗತ್ತೆ, 2 ಒಟ್ಟಿಗೆ ಬೇಯುತ್ತೆ. ಹಂಗಾಗಿ ನಿಮಗೆ ಗಂಟೆಗಳು ಬರೋದಿಲ್ಲ. ಇಲ್ಲಾಂದ್ರೆ ಬಹಳಷ್ಟು ಜನ ಈಗ ಹೊಸದಾಗಿ ಫಸ್ಟ್ ಟೈಮ್ ಮಾಡೋರ್ಗೆಲ್ಲ ಏನೋ ಗಂಟು ಬರುತ್ತೆ, ಆ ಗಂಟೆಲ್ಲ ಒಡೆಯೋದು ಕಷ್ಟ ಆಗುತ್ತೆ, ನೀಟಾಗಿ ಸ್ಮೂತ್ ಆಗಿ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಯಾವಾಗ್ಲೂ ಸಕ್ಕರೆ ಮತ್ತೆ ರವೆನ ಮೊದಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಬಿಡಿ. ನಾ ಏನ್ ರವೆನೂ ಹುರ್ಕೊಂಡಿಲ್ಲ, ಇದನ್ನ ಹಂಗೆ ಏನ್ ಅಂಗಡಿಯಿಂದ ತಗೊಂಡ್ಬಂದಿದ್ರಾಗ ಹಾಗೆ ಹಾಕಿದ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಸ್ವಲ್ಪ ರವೆ ತುಪ್ಪದಲ್ಲಿ ಹುರ್ಕೋತಾರೆ. ನಾಟ್ ರಿಯಲಿ ರಿಕ್ವೈರ್ಡ್, ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಹಾಕಿದ್ರೆ ಕೂಡ ನಿಮ್ಗೆ ಚೆನ್ನಾಗೇ ಬರುತ್ತೆ ಇದು. ನೋಡಿ, ಇದು ಬಾಳೆಹಣ್ಣು ಚೆನ್ನಾಗಿ ನೀರಲ್ಲಿ ಬೆಂದಿದೆ, ಚೆನ್ನಾಗಿ ಕುಕ್ ಆಗಿದೆ. ಈ ಟೈಮಲ್ಲಿ ನಾ ಏಲಕ್ಕಿ ಹಾಕೊಂಡ್ಬಿಡ್ತೀನಿ. ಇವಾಗಲೇ ಯಾಕೆ ಏಲಕ್ಕಿ ಹಾಕೋತಿದ್ದೀನಿ ಅಂದ್ರೆ, ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ನೀವು ಅದಕ್ಕೆ ರವೆ ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಎಲ್ಲ ಸಜ್ಜಿಗೆ ಎಲ್ಲ ಆದ್ಮೇಲೆ ನೀವು ಏಲಕ್ಕಿ ಉದುರ್ಸಕ್ ಹೋದ್ರೆ, ಕೆಲವೊಬ್ರು ಹೇಳ್ತಾರೆ ಪರಿಮಳ ಹೊಟ್ಟೋಗುತ್ತೆ ಅಂತ. ಉದುರ್ಸಕ್ ಹೋದ್ರೆ ಅದು ಒಂದೊಂದ್ ಕಡೆ ಹಂಗಂಗೆ ಬಾಯಿಗೆ ಸಿಗತ್ತೆ. ಅದ್ರ ಬಲ್ಲ ಒಂದ್ ಸ್ವಲ್ಪ ನೀರು ಹಾಕಿ ಒಂದ್ ಸ್ವಲ್ಪ ಕುದಿಯುತ್ತೆ, ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ. ನೋಡಿ, ಈಗ ಏಲಕ್ಕಿ ಹಾಕೋತಾ ಇದ್ದೀನಿ. ಮತ್ತೆ ಒಂಚೂರು ಕೇಸರಿ ಇಟ್ಕೊಂಡಿದ್ದೀನಿ. ಈ ಕೇಸರಿ 100% ಆಪ್ಷನಲ್. ನಿಮ್ ಮನೇಲಿ ಇತ್ತಂದ್ರೆ ಹಾಕ್ಬೋದು, ಹಾಕೇ ಮಾಡಬೇಕು ಅಂತೇನಿಲ್ಲ. ವಿದೌಟ್ ಕೇಸರಿನೂ ಸಜ್ಜಿಗೆ ಮಾಡ್ಬೋದು. ನಮ್ಮ ಮನೇಲಿ ಇತ್ತು, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಒಂಚೂರು 4-5 ಎಳೆ ದೇವ್ರಿಗೆ ನೈವೇದ್ಯ ಮಾಡ್ತೀವಲ್ಲ, ಸೊ ದೇವರಿಗೆ ಕೇಸರಿ ಹಾಕಿ ಮಾಡೋಣ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಕುದೀತಾ ಇದೆ ನೋಡಿ. ಇವಾಗ ಒಂದ್ ಸ್ವಲ್ಪ ಗ್ಯಾಸ್ ಸಣ್ಣ ಮಾಡ್ಕೊತೀನಿ ನಾನು. ಸಣ್ಣ ಮಾಡ್ಕೊಂಡ್ಬಿಟ್ಟು ಇನ್ನೊಂದ್ ಸ್ವಲ್ಪ ಜಿಡ್ಡು ಹಾಕೋತಾ ಇದ್ದೀನಿ. ನಂದಿನಿ ತುಪ್ಪ, ಜಿಡ್ಡು ಅಂದ್ರೆ. ಮತ್ತೆ ಈ ರವೆ ಸಕ್ಕರೆ 2 ಮಿಕ್ಸ್ ಏನಿದೆಯಲ್ಲ, ಅದನ್ನ ಹಾಕೋತಾ ಇದ್ದೀನಿ. ನಿಧಾನಕ್ಕೆ ಹಾಕೋತಾ ಇದ್ದೀನಿ.
ಇವಾಗ ಇದು ಬೇಯೋದೊಳಗೆ ನಾವು ಗೋಡಂಬಿ ದ್ರಾಕ್ಷಿ ಎರಡು ತುಪ್ಪದಲ್ಲಿ ಒಂದ್ ಸ್ವಲ್ಪ ಹುರ್ಕೊಂಡ್ಬಿಡೋಣ. ಹುರ್ಕೊಂಡ್ಬಿಟ್ಟು ಇದೆಲ್ಲ ಬೆಂದಾದ್ಮೇಲೆ ಒಂದ್ ಸಮವಾದ ಇದಕ್ಕೆ ಬಂದಾದ್ಮೇಲೆ ಆಮೇಲೆ ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಹಚ್ಚಿದ್ದೀನಿ. ಗೋಡಂಬಿ ಮತ್ತೆ ದ್ರಾಕ್ಷಿನ ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ತುಪ್ಪ ಹಾಕ್ತಾ ಇದ್ದೀನಿ. ಕಾದಿದೆ. ನೋಡಿ ಬಾಣಲಿ ಬಿಸಿ ಆಗಿದೆ. ಬಿಸಿ ಆಗಿದ್ದಕ್ಕೆ ಇದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ ನಾನು ಇವಾಗ. ತುಪ್ಪ ಸ್ವಲ್ಪ ಕಾದ ಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕೋತೀನಿ. ಗೋಡಂಬಿ ದ್ರಾಕ್ಷಿ ಎಷ್ಟು ಹಾಕ್ಬೇಕು ಅಂದ್ರೆ ಅದು ನಿಮ್ಮ ಇಷ್ಟ. ಜಾಸ್ತಿನೂ ಹಾಕ್ಬೋದು, ಕಡಿಮೆನೂ ಹಾಕ್ಬೋದು, ಅದು ನಿಮಗ್ ಬಿಟ್ಟಿದ್ದು. ನಿಮಗೆ ಎಷ್ಟು ನಿಮ್ಮ ಮನೇಲಿ ಎಷ್ಟಿದೆಯೋ ಅಷ್ಟು ಗೋಡಂಬಿ ದ್ರಾಕ್ಷಿ ಹಾಕ್ಬೋದು. ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತೆಲ್ಲ. ನಾನು ಇಷ್ಟು ಗೋಡಂಬಿ ಹಾಕ್ತಾ ಇದ್ದೀನಿ. ಗ್ಯಾಸ್ ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ದೀನಿ. ಈ ತುಪ್ಪ ಹೊಗೆ ಬರಬಾರ್ದು ನೋಡಿ. ಹೊಗೆ ಬಂದ್ಬಿಟ್ರೆ ಸೀದ್ ಹೋಗುತ್ತೆ ಗೋಡಂಬಿ. ಹಾಕಿದ್ದೀನಿ. ಅಕಸ್ಮಾತ್ ನೀವು ಮಾಡ್ತಿರ್ಬೇಕಾದ್ರೆ ಯಾವಾಗಾದ್ರೂ ನಿಮಗೆ ತುಂಬಾ ಕಾದ್ಬಿಟ್ಟಿದೆಪ್ಪ ಅನ್ಸಿದ್ರೆ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ಬರದಲ್ವಾ ಅದಕ್ಕೋಸ್ಕರ. ಈ ಕಡೆ ನೋಡಿ ಇದು ಇದಾಗ್ತಾ ಇದೆ. ರವೆ ಬಾಳೆಹಣ್ಣು ಮಿಶ್ರಣ ಆಗ್ತಾ ಇದೆ. ಹಿಂಗ್ ಮಾಡೋದ್ರಿಂದ ನಾನು ಇದು ಮಾಡಿದ್ದೀನಲ್ಲ, ನೀರಿಗೆ ರವೆ ಸಕ್ಕರೆ ಹಾಕ್ಬಿಟ್ಟಿದ್ರಿಂದ ಇದನ್ನ ಏನಂದ್ರೆ ನಿಮಗೆ ಜಿಡ್ಡಿನ ಪದಾರ್ಥ ಜಾಸ್ತಿ ಬೇಕಾಗಲ್ಲ. ನೀವು ತುಪ್ಪನೇ ಬಿಡ್ತೀರಾ, ಎಣ್ಣೆನೇ ಬಿಡ್ತೀರಾ, ಏನ್ ಬಿಡ್ತೀರಾ ಅದು ಕ್ವಾಂಟಿಟಿ ಕಡಿಮೆ ಖರ್ಚಾಗುತ್ತೆ. ನೀವು ಡೈರೆಕ್ಟ್ ಆಗಿ ಹುರ್ಕೊಂಡು ಆಮೇಲೆ ಹಾಕ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಜಿಡ್ಡು ಜಾಸ್ತಿ ಬೇಕಾಗತ್ತೆ. ಆ ಕಾರಣದಿಂದ ಹೇಳ್ತಾ ಇರೋದು. ಗೋಲ್ಡನ್ ಬ್ರೌನ್ ಆಗ್ತಾ ಬಂತು. ಮತ್ತೆ ಆಮೇಲೆ ಇವಾಗ ಸ್ವಲ್ಪ ದ್ರಾಕ್ಷಿ ಹಾಕೊಂಡ್ಬಿಡ್ತಾರೆ. ಈ ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಆಗ್ಬೇಕು. ಸ್ವಲ್ಪ ಬೆಂದ್ಮೇಲೆ ಆಫ್ ಮಾಡ್ಕೊಂಡ್ಬಿಡಿ. ಆ ತುಪ್ಪದ ಹೀಟ್ ಏನಿದೆಯಲ್ಲ ಅದ್ರೊಳಗೆ ಪೂರ್ತಿ ಆಗತ್ತೆ. ಚೆನ್ನಾಗಿ ಫ್ರೈ ಆಗೋಗುತ್ತೆ. ಗೀ ಫ್ರೈ ನೋಡಿ. ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಆಗ್ತಾ ಇದೆ ಅಲ್ವಾ? ಇದು ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಗ್ಯಾಸ್ ಸಣ್ಣನೇ ಮಾಡಿಟ್ಕೊಂಡಿದ್ದೀನಿ, ಜಾಸ್ತಿ ಮಾಡಿಲ್ಲ ನಾನು. ಇದೆಲ್ಲ ಬೆಂದಾದ್ಮೇಲೆ ಒಂದು ಸ್ಮೂತ್ ಫಿನಿಶ್ ಬಂದಾದ್ಮೇಲೆ ಆಮೇಲೆ ಇದನ್ನ ಎರಡು ಮಿಕ್ಸ್ ಮಾಡ್ಬಿಡ್ತೀನಿ. ಸಿಂಪಲ್ ನೋಡ್ರಿ. ಗಂಟು ಬರುತ್ತೆ, ಕಷ್ಟ ಅನ್ನೋದೇ ಇಲ್ಲ. ನೀವು ಯಾವ್ದಾದ್ರು ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ಜೊತೆಗೆ ಒಂದ್ ಸ್ವಲ್ಪ ಸಜ್ಜಿಗೆನೂ ಮಾಡ್ಬಿಟ್ರೆ ಚೌಚೌಬಾತ್ ಅಂತಾರಲ್ಲ, ಹಂಗಾಗೋಗುತ್ತೆ. ಸುಲಭವಾಗಿ ಮಾಡೋವಂಥದ್ದು. ಗ್ಯಾಸ್ ಆಫ್ ಮಾಡ್ಬಿಟ್ಟೆ ನಾನು. ಈಗ ಅದು ಹೀಟ್ ಒಳಗೆ ಆಗುತ್ತೆ. ಈಗ ನೋಡಿ ಇದಾಗಿದೆ. ಇನ್ನು ಮೀನ್ ಟೈಮ್ ಇದು ನೋಡಿ ಮಿಕ್ಸ್ ಮಾಡಿದ್ನಲ್ಲ ಎಷ್ಟು ಸ್ಮೂತ್ ಆಗಿ ಗಟ್ಟಿ ಆಗ್ತಾ ಇದೆ ನೋಡಿ. ಚೂರು ಗಂಟಿಲ್ಲ. ಮತ್ತೆ ನಿಮ್ಗೆ ಜಿಡ್ಡು ಕೂಡ ಜಾಸ್ತಿ ಬೇಕಾಗಿಲ್ಲ. ಈಗ ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪ ನೀವು ಚೆನ್ನಾಗಿ ಕೊಟಾಯಿಸ್ಬಿಟ್ರೆ ಆ ಬಾಳೆಹಣ್ಣು ಚೆನ್ನಾಗಿ ಜೊತೆಗೆ ಮಿಕ್ಸ್ ಆಗೋಗುತ್ತೆ. ನಿಮಗೆ ಬಾಳೆಹಣ್ಣು ಪೀಸ್ ಪೀಸಾಗಿ ಸಿಗೋದೇ ಇಲ್ಲ. ಯಾಕಂದ್ರೆ ಬಾಳೆಹಣ್ಣು ಚೆನ್ನಾಗಿ ಬೆಂದ್ಬಿಟ್ಟಿದೆಯಲ್ಲ. ನನ್ನ ವಾழைಪಳಮು ತಡಿಕಾಯಿ ಬಿಟ್ಟನ ಅದ್ರ ಜೊತೆಗೆ ನನ್ನ ಪೋಟ ಒಂದು ವಿಷಿ ವಾಟಿಟಕ ಕ್ಲೀನಾ ಸ್ಮೂತ್ ಪೇಸ್ಟ್ ಬಂದ್ಬಿಡ್ರನ್ನ. ಸೊ ಗಂಟಾರ್ ವಾತಿಯೇ ಇಲ್ಲೇ ಪರಂಗು. ಮತ್ತೆ ತುಪ್ಪದಲ್ಲೂ ಅಥವಾ ಎಣ್ಣೆನಲ್ಲೂ ನಾನು ರವೆನೂ ಏನೂ ಉಟ್ಕೊಂಡಿಲ್ಲ. ಅಂಗಡಿನ ತಂದೆ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕು, ಸ್ವಲ್ಪ ಹದಕ್ಕೆ ಬರಬೇಕು. ನೋಡಿ ಈಗ ಅದು ರವೆ ಸಕ್ಕರೆ ಬಾಳೆಹಣ್ಣು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಗಿದೆ, ಕುಕ್ ಆಗೋಗಿದೆ. ಸೈಡ್ಸ್ ಎಲ್ಲ ಬಿಡ್ತಾ ಇದೆ ನೋಡಿ. ಯಾವುದೇ ಸ್ವೀಟ್ ಪದಾರ್ಥ ಮಾಡಿದ್ರೆ ಸೈಡ್ಸ್ ಅಂಟುಕೊಳ್ಳದೆ ಬರ್ಬೇಕು. ಆಗ್ತಾ ಇದೆ ನೋಡಿ. ಮತ್ತೆ ಇದು ಗೋಡಂಬಿ ಜೊತೆಗೆ ಗೋಡಂಬಿ ದ್ರಾಕ್ಷಿ ಜೊತೆಗೆ ಒಂದ್ ಸ್ವಲ್ಪ ತುಪ್ಪ ಇರತ್ತಲ್ಲ, ಅದು ಮಿಕ್ಸ್ ಆದ್ರೆ ಕ್ಲೀನ್ ಆಗಿ ಆಗುತ್ತೆ. ಈಗ ಆಲ್ಮೋಸ್ಟ್ ಆಲ್ ಡನ್. ಇದನ್ನ ಈಗ ನಾನು ಇದನ್ನ ಒಟ್ಟಿಗೆ ಮಿಕ್ಸ್ ಮಾಡ್ಬಿಡ್ತೀನಿ, ಗೋಡಂಬಿ ದ್ರಾಕ್ಷಿ ಮಿಕ್ಸ್ಚರ್ನ. ಸೊ ಇದ್ರೊಳಗೆ ನೋ ಪ್ರಿಸರ್ವೇಟಿವ್ಸ್, ನೋ ಆರ್ಟಿಫಿಷಿಯಲ್ ಕಲರ್ಸ್, ನೋ ಆರ್ಟಿಫಿಷಿಯಲ್ ಎಸೆನ್ಸ್. ಕೆಲವೊಬ್ರು ವನಿಲಾ ಎಸೆನ್ಸು, ಏಲಕ್ಕಿ ಎಸೆನ್ಸು ಅಂತ ಹಾಕ್ತಾರೆ. ನಾನು ಎಸೆನ್ಸ್ ಏನೂ ಹಾಕಿಲ್ಲ. ಏಲಕ್ಕಿನೇ ತಗೊಂಡು ಪುಡಿ ಮಾಡಿಕೊಂಡು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸೈಡ್ಸ್ ಬಿಡ್ತಾ ಇದೆ. ಗಂಟು ಇಲ್ಲ ನೋಡಿ, ಸ್ಮೂತ್ ಆಗಿ ಬರ್ತಾ ಇದೆ. ಇದೊಂದು ಮೇ ಬಿ ಒಂದು 4 to 5 ಮಿನಿಟ್ಸ್ ಮುಚ್ಚಿಟ್ಬಿಟ್ರೆ ಕ್ಲೀನಾಗಿ ಅರಳ್ಕೊಳ್ಳುತ್ತೆ. ಮತ್ತೆ ಕೈಗೂ ಅಂಟೋದಿಲ್ಲ. ಇಷ್ಟೇ ಸಿಂಪಲ್ ಆಗಿ ನಾನು ಮುಚ್ಚಿಡ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಆದ್ಮೇಲೆ ತೆಗಿತೀನಿ.
ತೆಗೆದ್ಮೇಲೆ ಆಮೇಲೆ ಅದರ ಟೇಸ್ಟ್ ನೋಡಿ ಹೇಗ್ ಬಂದಿದೆ ಅಂತ ಹೇಳ್ತೀವಿ. ಪೂರ್ತಿ ಸಜ್ಜಿಗೆ ಆಗಿದೆ, ಗ್ಯಾಸು ಆಫ್ ಮಾಡಿದ್ದೀನಿ. ನೋಡಿ ಟೆಕ್ಸ್ಚರ್ ಹೆಂಗಿದೆ, ವಾಟ್ ಅ ಸ್ಮೂತ್ ಪೇಸ್ಟ್, ಸ್ಮೂತ್ ಆಗಿ ಬಂದಿದೆ ನೋಡಿ. ಸೈಡ್ಸು ಎಲ್ಲ ಅಂಟ್ಕೋತಾ ಇಲ್ಲ, ಸೈಡ್ಸು ಎಲ್ಲ ಕ್ಲೀನ್ ಆಗಿ ಬಿಡ್ತಾ ಇದೆ, ಗಂಟು ಒಂಚೂರು ಇಲ್ಲ. ಸೊ ಕಡಿಮೆ ತುಪ್ಪದಲ್ಲಿ ಗಂಟಿಲ್ದೆ ಮಾಡುವಂತ ಸುಲಭವಾಗಿ ವಿಧಾನ ಇದು. ಒಂದು 10 ರಿಂದ 15 ನಿಮಿಷದೊಳಗೆ ಮಾಡ್ಬಿಡ್ಬೋದು. ಈಗ ಟೇಸ್ಟ್ ಮಾಡೋಣ. ನೋಡಿ ಫುಲ್ ಆಗಿದೆ. ಆ ಬಾಣ್ಲಿಯಿಂದ ಒಂದು ಚಿಕ್ಕ ಕಪ್ಪಿಗೆ ಒಂಚೂರು ಹಾಕೊಂಡ್ ಬಂದಿದ್ದೀನಿ ನಾನು. ಇದನ್ನ ಟೇಸ್ಟ್ ಮಾಡೋಣ ಅಂತ. ಎಷ್ಟು ಸ್ಮೂತ್ ಆಗಿದೆ ನೋಡಿ, ಸ್ಮೂತ್ ಟೇಸ್ಟ್. ತುಪ್ಪದ ಘಮ ವಾಸನೆ ಬರ್ತಾ ಇದೆ, ಮತ್ತೆ ಏಲಕ್ಕಿದ ಘಮ ಅಂತ ಇದೆ. ಒಂಚೂರು ಟೇಸ್ಟ್ ಮಾಡ್ತೀನಿ. ಆ ಗೋಡಂಬಿ ಗೋಲ್ಡನ್ ಬ್ರೌನ್ ಹುರಿದಿದೀವಲ್ಲ, ಅದು ಬಾಯಿಗೆ ಕಚ್ಚ ಅಂತ ಸಿಗತ್ತೆ. ದ್ರಾಕ್ಷಿ ಚೆನ್ನಾಗಿದೆ, ಬಾಳೆಹಣ್ಣು ಹಾಕಿದೀವಿ ಅನ್ಸೋದೇ ಇಲ್ಲ, ಯಾಕಂದ್ರೆ ಬಾಳೆಹಣ್ಣು ಪೀಸ್ ಏನೂ ಸಿಗೋದಿಲ್ಲ. ತುಂಬಾ ಸೂಪರ್ ಆಗಿದೆ, ಬ್ಯೂಟಿಫುಲ್ ಟೇಸ್ಟ್. ನೀವು ಎಲ್ಲ ಖಂಡಿತ ಇದನ್ನ ಮನೇಲಿ ಮಾಡಬೇಕು. ಮಾಡಿ ಎಲ್ಲರೂ ಸಂತೋಷದಿಂದ ಒಟ್ಟಿಗೆ ಕೂತ್ಕೊಂಡು ಅನುಭವಿಸ್ಬೇಕು ಇದನ್ನ. ಓಕೆನಾ? ಓಕೆ, ಬಾಯ್. ಥ್ಯಾಂಕ್ ಯು.